ಮಧುರ ಅವರೇ, ಮಧುರ ಅವರೇ. ಜಾನಿ ಗೌಡ್ರ ಅನ್ಸತ್ ಹೋಗಿ ಬಾಗಿಲ್ ತೆಗೀರಿ. ಒಂದು ನಿಮಿಷ. ರೀ ಗೌಡ್ರೆ ಎಂತ ಕೆಲಸ ಮಾಡ್ಬಿಟ್ರಿ? ಮಧುರ ಅವರೇ, ಹಿಂಗಾಯ್ತದೆ ಅಂತ ನನಗೆ ಎಲ್ಲಿ ಗೊತ್ತಿತ್ತು? ಎಲ್ಲ ಆಗಿದ್ದು ನಿಮ್ಮಿಂದಾನೆ. ನಿಮ್ಮಿಂದಾಗಿ ನಾವು ಸಿಕ್ಕಾಕೊಳ್ಳಂಗಾಗೋಯ್ತು. ಹಂಗೆಲ್ಲ ಹೇಳ್ಬೇಡಿ ಮಧುರ ಅವರೇ. ಏನೇ ಪ್ರಾಬ್ಲಮ್ ಬಂದ್ರು ನಾವು ಒಬ್ಬನೇ ಎದುರಿಸ್ತೀನಿ, ನಿಮ್ಮನ್ನ ಮಾತ್ರ ಸಿಕ್ಕಾಕೊಳಕ್ ಬಿಡಲ್ಲ. ಈ ಗೌಡ್ರೆ ಸಾಕ್ ನಿಲ್ಲಿಸ್ರಿ ನಿಮ್ ನಟನ ನಾಟಕನ. ಜಾನಿ ಜಗಳ ಆಡೋದನ್ನ ನಿಲ್ಸಿ, ಇದಕ್ಕೊಂದು ಪರಿಹಾರ ಹುಡುಕಿ. ಒಂದ್ ಐಡಿಯಾ ಮಧು. ಹೇಗೂ ರಾತ್ರಿ ಎಲ್ಲ ಮಲ್ಗಿರ್ತಾರೆ, ಯಾರು ಇಲ್ದಿರೋ ಜಾಗದಲ್ಲಿ ಇದನ್ನ ಇಟ್ಕೊಂಡ್ಬಿಡ್ಲಾ? ಗುಡ್ ಐಡಿಯಾ, ಬಟ್ ಹುಷಾರು ಜಾನಿ. ಡೋಂಟ್ ವರಿ, ನಾನು ನೋಡ್ಕೋತೀನಿ. ಕೊಡ್ರಿ ಪಾಪನ ಮಧುರ ಅವ್ರೆ, ಯಾನು ಆಗಲ್ಲ ಅಂದರ್ಯಾ? ಜಾನಿ ಏನು ತೊಂದರೆ ಆಗಿಲ್ಲ ತಾನೆ? ಏನಿಲ್ಲ ಮಧು. ಜಾನಿ ಅಣ್ಣ, ಒಂದ್ ಕೆಲಸ ಪೂರ್ತಿ ಮಾಡಿ ಇನ್ನೊಂದ್ ಕೆಲಸ ಅರ್ಧಕ್ಕೆ ನಿಲ್ಸ್ ಬಂದ್ರೆ ಹೆಂಗೆ? ಅಡ ಉಮ್ಮತ್ತೂರ್ ಮಿಳ್ಳೆ, ಅದ್ಯಾನ್ ಮಾಡೋದು ನೆಟ್ಟಿಗೆ ಹೇಳು. ಈ ಸೂಟ್ ಕೇಸ್ನ ಅಲ್ಲೇ ಬಿಟ್ಟು ಬಂದಿದ್ದೀರಾ? ಅನ್ನಿಸ್ಬಿಟ್ನಲ್ಲ. ಮಧುರ ಅವ್ರ, ಗೌಡ್ರ ಆ ಸೂಟ್ ಕೇಸ್ನ ಯಾರು ಇಲ್ದಿರೋ ಜಾಗದಲ್ಲಿ ಸೇಫ್ ಆಗಿ ಬಚ್ಚಿಟ್ ಬಂದಿದ್ದೀರ ತಾನೆ? ಮಧುರ ಅವ್ರೆ, ನನ್ನೇ ನಾಳೆ ಕಣ್ಣಪ್ಪನವ್ರು ಅನ್ಕೊಂಬಿಟ್ರ್ಯಾ? ನಾ ಸೂಟ್ಗೆ ಸೌಸಿಟ್ಟಿರೋ ಜಾಕ ಜನಗಳಲ್ಲ, ಗಾಳಿ ಹೋಗಕ್ಕಾಗಲ್ಲ. ಗೌಡ್ರೆ ಸೂಟ್ ಕೇಸ್ನ ನಿಮ್ ಕೈಯಲ್ಲಿ ನೋಡ್ದೆ, ನೀವು ಮರ್ತ್ಬಿಟ್ಟು ಅಲ್ಲೇ ಇದ್ ಬರ್ತಾ ಇದ್ರಿ. ವಾಪಸ್ ಕೊಡೋಣ ಅಂತ ತಗೊಂಬಂದೆ. ಇದೇ ಖುಷಿಗೆ ನನ್ಗೇನ್ ಕೊಡಲ್ವಾ? ಇದೇನ್ ಕೊಡ್ರೆ, ಸೂಟ್ ಕೇಸ್ನ ಹುಷಾರಾಗಿ ತಂದು ಕೊಟ್ರೆ ಬಹುಮಾನ ಕೊಡೋದ್ ಬಿಟ್ಟು ಹೊಡಿತೀರಲ್ಲ. ಸುಮ್ಮನೆ ಕೂತ್ಕೋಬೇಕು, ಆಗಲ್ಲ, ಹೋಯ್ತಾ ಇರ್ಬೇಕು. ಸರಿ ಬಿಡಿ. ಜಾನಿ ಇದೆಲ್ಲ ಆಗದೆ ಇರೋ ಕೆಲಸ. ನಾನು ಈಗಲೇ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಸೂಟ್ ಕೇಸ್ ವಿಷಯ ಹೇಳ್ತೀನಿ, ಆಮೇಲೆ ಏನಾಗುತ್ತೋ ನೋಡ್ಕೊಳ್ಳೋಣ. ಹಲೋ ಇನ್ಸ್ಪೆಕ್ಟರ್, ಸ್ವಲ್ಪ ಬೇಗ ಬನ್ನಿ. ಅಯ್ಯೋ ಕೊಡಮ್ಮ ಇಲ್ಲಿ. ನಾವು ಹೇಳಿದ್ದನ್ನ ಅವ್ರು ನಮ್ದೆ, ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿದ್ರೆ ಏನ್ ಮಾಡೋದು? ನಾವು ತಪ್ಪು ಮಾಡಿಲ್ಲ ಅಂದ್ಮೇಲೆ ಯಾಕೆ ಹೆದರ್ಕೋಬೇಕು? ಸುಂದರಿ ಮೇಡಮ್, ಎಂತಕ್ ಮಾರ್ರೆ ಇಷ್ಟು ಅರ್ಜೆಂಟ್ ಆಗಿ ಬಾಪ್ ಕೇಳದ? ಇನ್ಸ್ಪೆಕ್ಟರ್ ಈ ಸೂಟ್ ಕೇಸ್ ತಗೊಳ್ಳಿ. ಇಷ್ಟು ದೊಡ್ಡ ಸೂಟ್ ಕೇಸಲ್ಲಿ ಅಂತ ಎತ್ತು ಮಾರ್ರೆ? RDX ಬಾಂಬ್ ಇತ್ತು ಮಾರ್ರೆ. ಅಯ್ಯಬ್ಯಾ, ಇದೆಲ್ಲ ನಿಮ್ಮ ಹತ್ರ ಹೆಂಗ್ ಬಂತ? ಅದು ಇಷ್ಟ ಆಯ್ತು. ಅಯ್ಯಬ್ಯಾ, ನೀವೆಂತ ಟೆನ್ಷನ್ ಮಾಡ್ಕೊಂಡ್ಬೇಡಿ. ಈ ವಿಷಯನ ಕಮಿಷನರಿಗೆ ಹೇಳಿ ನಾನು ಪ್ರಮೋಷನ್ ತಗಂತೆ. ಇಲ್ಲ ಅಂದ್ರೆ ಇದೇ RDX ಬಾಂಬ್ ಅನ್ನು ಕೆಳಗಿಟ್ಟು ಡಮ್ ಅನ್ಸ್ಬಿಡ್ತೆ. ಹೆದರ್ಕೋಬೇಡಿ, ನಾವು ಯಾರು ಹೆದರ್ಕೊಂಡ್ಬೇಡಿ. ಸುಂದರಿ ಮೇಡಮ್, ಎಲ್ಲ ವಿಷಯನೂ ಕಮಿಷನರಿಗೆ ಹೇಳಿದೆ. ಹಾಗೆ ಒರಿಜಿನಲ್ ಟೆರರಿಸ್ಟ್ ಸಿಕ್ಕಿ ಎಲ್ಲ ವಿಷಯ ಬಾಯ್ಬಿಟ್ಟಿದ. ಕಮಿಷನರ್ ನಿಮ್ಮ ಧೈರ್ಯಕ್ಕೆ ಮೆಚ್ಚಿ ಬಹುಮಾನ ಅಂದಳಿ 500 ರೂಪಾಯಿ ಕೊಟ್ಟಿರು. ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ಲಕ್ಷಾಂತರ ರೂಪಾಯಿನ RDX ಹಿಡ್ಕೊಟ್ರೆ ಬಕ್ಷಿಸು ಅಂತ 500 ರೂಪಾಯಿ ಕೊಡ್ತಾರಲ್ಲ, ನಿಮ್ಮ ಕಮಿಷನರ್ ಏನು ಕಂಜೂಸ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್